ಏನು ಇವತ್ತು ತುಮಕೂರು ನಗರದಲ್ಲೇ ಪ್ರಮೋದ್ ಮುತಾಲಿಕು ಆಮೇಲೆ ಇನ್ನಿತರ ಹಿಂದೂ ಸಂಘಟನೆಗಳ ಒಕ್ಕೂಟ ಅಂತೇಳಿ ಏನೊಂದು ಪತ್ರಿಕಾಗೋಷ್ಠಿನಲ್ಲಿ ಹಳೆ ಮಾರ್ಕೆಟ್ ಮಾಲ್ ವಿಚಾರವಾಗಿ ಏನೇನು ಆರೋಪಗಳು ಮಾಡಿದರೋ ಅದು ಪೂರ್ತಿ ಪ್ರಮಾಣದಲ್ಲಿ ಇಲ್ಲಸಲ್ಲದ ಆರೋಪಗಳು, ಸುಳ್ಳಿನ ಆರೋಪಗಳು. ಯಾಕೆಂದರೆ ಕಳೆದ ಜೂನ್ನಿಂದಲೂ ಸಹಿತ ಈ ಹಳೆ ಮಾರ್ಕೆಟ್ನಲ್ಲಿ ಆಗ್ತಾ ಇರ್ತಕ್ಕಂತಹ ಮಾಲನ್ನು ನಿರ್ಮಾಣ ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಸನ್ಮಾನ್ಯ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು ಅತ್ಯಂತ ಜವಾಬ್ದಾರಿಯಿಂದ ಇದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಸುರೇಶ್ ಗೌಡರು ಮತ್ತು ನಮ್ಮ ಶಾಸಕರು ಜ್ಯೋತಿ ಗಣೇಶ್ ಅವರು ಬೀದಿನಲ್ಲೂ ಸಹಿತ ಹೋರಾಟ ಮಾಡಿ ಅದನ್ನು ನಿಲ್ಲಿಸೋದು ಒಂದು ಕಡೆ ಆದರೆ, ಕಾನೂನಾತ್ಮಕವಾಗೂ ಸಹಿತ ಈ ಹೋರಾಟವನ್ನು ಅತ್ಯಂತ ಯಶಸ್ವಿಯಾಗಿ ಒಂದು ಹಂತದವರೆಗೂ ಇಲ್ಲಿವರೆಗೂ ತೆಗೆದುಕೊಂಡು ಬಂದಿರೋವಂಥದ್ದು. ಏನು ಜೂನ್ನಲ್ಲಿ ಈ ಒಂದು ಪ್ರಕ್ರಿಯೆಗಳು ಪ್ರಾರಂಭ ಮಾಡಿದ್ರು. ಅದಾದ ನಂತರ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಹಲವಾರು ಪ್ರತಿಷ್ಠಿತ ಉಚ್ಚ ನ್ಯಾಯಾಲಯದ ವಕೀಲರುಗಳನ್ನು ಸನ್ಮಾನ್ಯ ಶಾಸಕರುಗಳು ಸಂಪರ್ಕಿಸಿ ಈ ಕೇಸಿನ ಸಂಬಂಧಪಟ್ಟಂಗೆ ಕೂಲಂಕುಷವಾಗಿ ಚರ್ಚೆಗಳನ್ನು ಮಾಡಿ ಸುಮಾರು 50-60 ವರ್ಷದಿಂದ ದಾಖಲಾತಿಗಳನ್ನು ಸಂಬಂಧಪಟ್ಟ ಇಲಾಖೆಯಿಂದ ಕೊಡದೇ ಇದ್ದರೂ ಸಹಿತ ಯಾವುದಾದ್ರೂ ರೀತಿಯಲ್ಲಿ ಅದನ್ನೆಲ್ಲ ಪರಿಷ್ಕರಿಸಿ ತೆಗೆದುಕೊಂಡು ಆನಂತರ ಒಬ್ಬ ಒಳ್ಳೆ ವಕೀಲರಾದಂಥ ನರಸಿಂಹನ್ ಅಂತ ಹೇಳ್ಬಿಟ್ಟು ಏನು ರಿಟೈರ್ಡ್ ಜಡ್ಜ್ ಇದ್ದಾರೆ, ಅವ್ರಿಗೆ ಈ ಕೇಸನ್ನು ಕೊಡುವಂಥದ್ದಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕಷನ್ ಮಾಡೋದು. ಅದಾದ ನಂತರ ಅವರು ವಕೀಲರ ಸೂಚನೆ ಮೇರೆಗೆ ಸ್ಥಳೀಯ ನಿವಾಸಿಗಳು ಏನು ವಿನಾಯಕ್ ನಗರದಲ್ಲಿ ಅವತ್ತು ನಿವಾಸಿಗಳಿದ್ದಾರೆ ಅವರೊಂದು 15 ಜನದ ಹತ್ರ ಶಾಸಕರು ಮನವಿ ಮಾಡಿ ಈ ಒಂದು ಹೋರಾಟಕ್ಕೆ ಒಂದು ಸಿವಿಲ್ ಸೂಟ್ ಟೈಪ್ ಹಾಕಬೇಕಾಗ್ತದೆ. ನಾವೆಲ್ಲ ಅಂದರೆ ಅವತ್ತಿನ ನಿವಾಸಿಗಳಲ್ಲಿ ಏನಿದ್ದಾರೆ ಅವರು ಅವ್ರ ತಾತ ಮುತ್ತಾತನ ಕಾಲದಲ್ಲಿ ಅದೊಂದು ಪಾರ್ಕು ಅನ್ನೋ ಜಾಗಕ್ಕೆ ಅಲ್ಲಿ ಒಂದು ಸೈಟ್ ತಗೊಂಡು ನಾವು ಮನೆ ಕಟ್ಕೊಂಡಿರೋವಂಥದ್ದು. ಈ ಬೇಸ್ ಮೇಲೆ ಸಿವಿಲ್ ಸೂಟನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ಲಾಯರ್ ಸಲಹೆ ಮೇರೆಗೆ ಅಲ್ಲಿಂದ ಸ್ಥಳೀಯವಾಗಿರ್ತಕ್ಕಂಥ ಒಂದು 15 ಜನ ಪ್ರಮುಖರನ್ನು ಮಾತಾಡಿಸಿ ಅವ್ರ ಕಡೆಯಿಂದ ಅವ್ರಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳು ತಗೊಂಡು ವಕಾಲತ್ತು ಹಾಕಿಸಿ ನಾವು ಉಚ್ಚ ನ್ಯಾಯಾಲಯದಲ್ಲಿ ಶಾಸಕರು ಕೇಸ್ ಫೈಲ್ ಮಾಡ್ತಾರೆ. ಈ ರೀತಿ ಏನೇನು ವ್ಯತ್ಯಾಸ ಮಾಡ್ಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ಕೊಂಡು ಒಂದು ಪ್ರಚಾರ ದೃಷ್ಟಿಯಿಂದ ಈ ಒಂದು ಕೆಲಸನ ಮಾಡೋಕ್ಕೆ ಹೊರಟಿದ್ದಾರೆ. ಒಟ್ಟಾರೆಯಾಗಿ ಶಾಸಕರು ಅವಿರತವಾಗಿ ಅವತ್ತಿಂದನೂ ಸಹಿತ ಕಳೆದ ಜೂನ್ನಿಂದ ಈ ಹೋರಾಟವನ್ನು ಭಾಳ ಸೀರಿಯಸ್ ಆಗಿ ನಾವು ತೆಗೆದುಕೊಂಡು ಹೋಗಿರೋವಂಥದ್ದು. ಅವರ ಒಂದು ಪರಿಶ್ರಮದಿಂದನೇ ಇವತ್ತೇನಾದರೂ ಕೆಲಸ ನಿಂತೈತೆ ಅಂದರೆ ಅವರೊಂದು ಪರಿಶ್ರಮ, ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಶ್ರಮದಾಗಿ ಆ ಒಂದು ಕೆಲಸ ನಿಂತಿರೋವಂಥದ್ದು. ಹೃದಯ ಭಾಗದಲ್ಲಿರ್ತಕ್ಕಂತಹ ಆ ಜಾಗದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಪಾರ್ಕ್ಗಳಾಗಬೇಕು, ಯಾವುದೋ ಕಾಂಕ್ರೀಟ್ ಕಾಡುಗಳು ಆಗಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ಉಳಿಸೋದಕ್ಕೆ ಅವಿರತವಾಗಿ ಶಾಸಕರು ಪ್ರಯತ್ನ ಮಾಡ್ಕೊತಾರೆ. ಇವರೆಲ್ಲ ಏನು ಆರೋಪಗಳು ಮಾಡಿದ್ದಾರೆ ಇವರೆಲ್ಲ ಡೋಂಗಿ ಹಿಂದೂವಾದಿಗಳು. ಹಿಂದುತ್ವನ ಏನೋ ಒಂದು ರೀತಿ ಇವರು ಪ್ರಚಾರಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಪ್ರಚಾರ ಬಿಟ್ಟು ಇದರಲ್ಲಿ ಮತ್ತೊಂದು ಬೇರೆ ಏನೂ ಉಳಿಲ್ಲ ಅಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಎಲ್ರಿಗೂ ತಿಳಿಸ್ತಾ ಮುಂದಿನ ದಿನಗಳು ಸಹಿತ 100ಕ್ಕೆ 100 ಶಾಸಕರ ನೇತೃತ್ವದಲ್ಲಿ ಶಾಸಕರ ಆ ಒಂದು ಹೋರಾಟದಲ್ಲಿ ಗೆಲ್ತೀವಿ. ಯಾವುದೇ ಕಾರಣಕ್ಕೂ ಸಹಿತ ಬೀದಿಯಲ್ಲಿ ಹೋರಾಟ ಮಾಡೋದಿರ್ಬೋದು, ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಿರ್ಬೋದು, ಆ ಕೇಸನ್ನು ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ಗೆ ಭಾಳ ಐತೆ. ಇದೇನಾಗ್ತದೆ ಅಂತಂದರೆ ಆ ವಿಚಾರವಾಗಿ ಅವರೆಲ್ಲ ಹೇಳ್ಕೊಂಡಿರೋಂಗೆ ಏನೋ ಅವತ್ತಿಂದ ಹೋರಾಟದಲ್ಲಿ ನಾವು ಇದ್ದೀವಿ ಅಂತ ಹೇಳ್ತಾರೆ. ಇದುವರೆಗೂ ಅದ್ರ ಬಗ್ಗೆ ಅವರು ಯಾವುದೇ ರೀತಿಯಾದ ಒಂದು ಕಾನೂನನ್ನ ಹೋರಾಟ ಮಾಡಿಲ್ಲ, ಒಂದು ಪ್ರತಿಭಟನೆಗಳಲ್ಲಿ ಭಾಗವಹಿಸಿಲ್ಲ, ಏನು ಮಾಡ್ದಲ್ಲಿ ಇವತ್ತು ಏಕಾಏಕಿ ಬಂದು ಬೋರ್ಡ್ಗಳು ಇಟ್ಕೊಂಡು MLA ಅವ್ರಿಗೆ ಮಸಿ ಬಡಿಬೇಕು ಅನ್ನೋ ಉದ್ದೇಶಕ್ಕಿಂತ ಹೆಚ್ಚಾಗಿ ಯಾರೋ ಒಬ್ಬ ವ್ಯಕ್ತಿ, ಪ್ರಮುಖವಾದಂಥ ವ್ಯಕ್ತಿ ಬಗ್ಗೆ ಆರೋಪ ಮಾಡಿಬಿಟ್ರೆ ನಮ್ಗೆ ಪ್ರಚಾರ ಸಿಗ್ತೈತೆ ಅನ್ನೋ ಒಂದು ಕೀಳು ಮಟ್ಟದಲ್ಲಿ ಇವರೆಲ್ಲ ಹೊರಟಿರೋವಂಥದ್ದು ನಿಜವಾಗ್ಲೂ ಸಹಿತ ಅಸಹ್ಯ ತರಿಸೋವಂಥ ವಿಚಾರ.